ಚಂದ್ರಶೇಖರ್ ಅವರೇ ನನಗೆ ಅಂಜಲಿ ಪ್ರಕರಣದ ಉದಾಹರಣೆ ಕೊಟ್ಟೆ. ಅಲ್ಲೂ ಪಾಪ ಆ ಮನೆ ಅಜ್ಜಿ ಹೋಗಿ ಹೇಳಿದ್ರಂತೆ ಹಿಂಗೊಂದು ಬೆದರಿಕೆ ಬರ್ತಿದೆ ಅಂತ ಹೇಳಿ. ಏನ್ ರಿಯಾಕ್ಟ್ ಮಾಡಿದ್ರು ಅದೆಲ್ಲ ನಾವು ಸುದೀರ್ಘವಾಗಿ ಇದೇ ವೇದಿಕೆಯಲ್ಲಿ ಚರ್ಚೆ ಮಾಡಿದೀವಿ, ನೀವು ಕೂಡ ಜಾಯ್ನ್ ಆಗಿದ್ದೀರಿ. ಇಲ್ಲೂ ಕೂಡ 29ನೇ ತಾರೀಕೆ ಹೋಗಿದ್ರಂತೆ ಪೋಷಕರು, ನಮ್ಮನೆ ಯುವತಿ ಕಾಣ್ತಿಲ್ಲ ಅಂತ ಹೇಳಿ. ಅಲ್ಲೆಲ್ಲಾರೋ ಬಾವಿ ಗಿವಿ ಹತ್ರ ಹುಡುಕ್ರಿ, ಇದೇ ರಿಯಾಕ್ಷನ್ ಪೊಲೀಸ್ ಇಲಾಖೆಯಿಂದ ಬಂದಿದೆ ಅಂತ ಹೇಳಿ. ಅಂದ್ರೆ ಪೊಲೀಸ್ ಇಲಾಖೆಗೆ ನೀವು ತಕ್ಷಣಕ್ಕೆ ಕ್ರಮ ಕೈಗೊಳ್ಳಬೇಡಿ ಅಂತ ಹೇಳಿ ಯಾರಪ್ಪ ಇನ್ಸ್ಟ್ರಕ್ಟ್ ಮಾಡ್ತಿರೋದು? ಯಾರು ಬಿಟ್ಟಿರೋದು ಹಿಂಗೆಲ್ಲ ರಿಯಾಕ್ಟ್ ಮಾಡ್ಲಿಕ್ಕೆ ಪೊಲೀಸ್ ಇಲಾಖೆಯವರಿಗೆ? ರಾಜ್ಯ ಸರ್ಕಾರದ ಆಡಳಿತ ದುಶ್ಯಾಸನ ಆಡಳಿತಕ್ಕಿಂತಲೂ ಘೋರ. ನಾನು ಹೇಳಿದ್ದಲ್ಲ, ಹೈಕೋರ್ಟ್ ಹೇಳಿದ್ದು. ಬೆಳಗಾವಿ ಬೆತ್ತಲೆ ಪ್ರಕರಣದಲ್ಲಿ ದಲಿತ ಮಹಿಳೆ ಬೆತ್ತಲೆ ಆದಾಗ ಸರ್ಕಾರ ನಿರ್ಲಕ್ಷ್ಯ ತೋರಿಸಿದ್ದಕ್ಕೆ ಸುವಮುಟ ಕೇಸ್ ತಗೊಂಡು ಹೈಕೋರ್ಟ್ ಬಣ್ಣ ಬಿಡಿಸಿದ್ದು ಈ ಸರ್ಕಾರದ್ದು ದುಶ್ಯಾಸನದ ಸರ್ಕಾರ ಇದು, ಅದಕ್ಕಿಂತ ಕೆಟ್ಟ ಸರ್ಕಾರ ಅಂತೇಳಿ. 15 ತಿಂಗಳಾಯ್ತು ಈ ಸರ್ಕಾರ ಆಡಳಿತಕ್ಕೆ ಬಂದು. 15 ತಿಂಗಳಲ್ಲಿ 223 ರೇಪು, 15 ತಿಂಗಳಲ್ಲಿ 1546 ಲೈಂಗಿಕ ಕಿರುಕುಳಗಳು, 1,80,742 ಅಪರಾಧ ಪ್ರಕರಣಗಳು, ರೈತರ ಆತ್ಮಹತ್ಯೆ 1,512. ಒಂದು ಸರ್ಕಾರ ಬಂದ ಮೇಲೆ ಒಂದು ತಿಂಗಳಲ್ಲಿ ಆಯ್ತು ಅಂತ ಹೇಳಿದ್ರೆ ಕಠಿಣ ಕ್ರಮ ತಗೊಂಡ್ರೆ ಬರ್ತಾ ಏನಾಗಬೇಕು, ಅಪರಾಧಿ ಪ್ರಕರಣಗಳು ಕಡಿಮೆ ಆಗ್ತಾ ಬರಬೇಕು. ಅದು ಈ ಸರ್ಕಾರದ ಪ್ಯಾಟರ್ನ್ ನೋಡಿ. ಪ್ರತಿ ತಿಂಗಳು ಅಪರಾಧ ಪ್ರಕರಣಗಳು ಜಾಸ್ತಿ ಆಗ್ತಾ ಇರ್ತವೆ. ದೊಡ್ಡ ಪ್ರಕರಣಗಳೇ. ಕೇವಲ ಆಗಸ್ಟ್ 7ನೇ ತಾರೀಕು ಕೋಲಮಂಗಲ ರೇಪನ್ ಮಾಡಿದ್ರು, 20ನೇ ತಾರೀಕು ಹಾವೇರಿನಲ್ಲಿ ಸ್ಕೂಲ್ ಹೆಣ್ಮಗು ಮೇಲೆ ಹಲ್ಲೆ, 23ನೇ ತಾರೀಕು ಆಗಸ್ಟಲ್ಲಿ ಕಾರ್ಕಳದಲ್ಲಿ ಡ್ರಗ್ಸ್ ರೇಪನ್ ಮಾಡಿದ್ರು. ಅದ್ರ ಅರ್ಥ ಏನು? ಎಲ್ಲ ದೇಶದ್ರೋಹಿಗಳಿಗೆ, ಎಲ್ಲ ಸಮಾಜಘಾತಕರಿಗೆ ಒಂದು ಫ್ರೀ ಹ್ಯಾಂಡ್ ಸಿಗ್ದಂಗೆ ಆಗ್ಬಿಟ್ಟಿದೆ. ಈ ಸರ್ಕಾರದ ಕೈಲಿ ತಾಕತ್ತಿಲ್ಲ, ಅಥವಾ ನಮಗೆ ಪರೋಕ್ಷವಾಗಿ ಸಪೋರ್ಟ್ ಮಾಡ್ತಾರೆ, ಏನು ಬೇಕಾದ್ರೂ ಮಾಡ್ಬೋದು ಅಂತ ಹೇಳಿ. ಇವತ್ತು ಯಾವುದಾದ್ರೂ ಒಂದು ಪ್ರಮುಖ ಪ್ರಕರಣ ಇಟ್ಕೊಳ್ಳಿ, ಅದು ಉಡುಪಿ ಕೇಸಿಂದ, ಉಡುಪಿನಲ್ಲಿ ವಿಡಿಯೋ ತೆಗೆದಿದ್ದರಿಂದ ಇಟ್ಕೊಂಡು ಬೆತ್ತಲೆ ಪ್ರಕರಣ, ಹಾವೇರಿಯಲ್ಲಿ ಗ್ಯಾಂಗ್ ರೇಪ್ ಆಗಿದ್ದು, ಯಾವುದಾದ್ರೂ ಪ್ರಕರಣದಲ್ಲಿ ಕಂಪ್ಲೇಂಟ್ ಕೊಡಕ್ಕೆ ಹೋದಾಗ ಕಂಪ್ಲೇಂಟೇ ತಗೊಂಡಿಲ್ಲ ಪೊಲೀಸರು. ಅದರ ಅರ್ಥ ಏನು? ಸರ್ಕಾರ ಇವರಿಂದ ಇದೆ ಅಂತೇಳಿ. ಈ ದುಶ್ಯಾಸನದ ಸರ್ಕಾರ ಇರೋವರೆಗೂ ಈ ರಾಜ್ಯ ಸರ್ಕಾರ ನರಕ ಆಗೋದೇನೆ. ಆ ಕಾರಣಕ್ಕೋಸ್ಕರನೇ ಪ್ರತಿ ತಿಂಗಳು ಈ ರೀತಿಯ ಚಟುವಟಿಕೆಗಳು ಜಾಸ್ತಿ ಆಗ್ತಲೇ ಹೋಗ್ತಾ ಇದಾವೆ. ಕಾರಣ ಏನಂತ ಹೇಳಿದ್ರೆ, ಇಲ್ಲಿ ಕೂತಿರ್ತಕ್ಕಂಥ ದುಶ್ಯಾಸನರಿಗೆ ರಾಜ್ಯ ಸರ್ಕಾರದ ಆಡಳಿತ ಬೇಕಿಲ್ಲ, ಅವ್ರ ಕುರ್ಚಿ ಬೇಕಾಗಿದೆ. ಲೂಟಿ ಹೊಡ್ಕೊಂಡು ಕೂತಿದ್ದಾರೆ. ಇಡೀ ರಾಜ್ಯ ಸರ್ಕಾರ ದಿವಾಳಿ ಎದ್ದೋಗಿದೆ. ಈ ಕಡೆಗೆ ಬಸ್ಗಳೆಲ್ಲ ಕೆಟ್ಕೊಂಡು ನಿಂತ್ಕೊಂಡಿದ್ದಾವೆ, ಅಂಗನವಾಡಿ ಮಕ್ಕಳಿಗೆ ಊಟ ಇಲ್ಲ, ಮಾನ ಮರ್ಯಾದೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಒಂದು ರೇಪ್ ಅಂಡ್ ಮರ್ಡರ್ ಆಗಿಲ್ವಾ? ನಾನ್ ಮಾತಾಡ್ತಿರೋದು ಹೈಕೋರ್ಟ್ ವಿಷಯ. ಯಾಕೆ ಬಂತದ್ದು ರೇಪ್ ಅಂಡ್ ಇದಕ್ಕೆ ಅಂತೇಳಿ, ದುಶ್ಯಾಸನ ಸರ್ಕಾರ ಅಂತೇಳಿ ಹೈಕೋರ್ಟ್ ಯಾಕೆ ಹೇಳ್ತು? ಯಾಕೆ ಅಂತ ಹೇಳಿದ್ರೆ, ಈ ದುಶ್ಯಾಸನ ಮಾಡ್ತಿರ್ತಕ್ಕಂಥ ಏನು ಈ ಅನಾಚಾರಕ್ಕೆ ಇವತ್ತು ಇಡೀ ರಾಜ್ಯ ಬಲಿಯಾಗಿದೆ. ಇನ್ನು ಎಷ್ಟು ಹೆಣ್ಮಕ್ಳು ಬಲಿಯಾಗ್ಬೇಕ್ರಿ ಇದಕ್ಕೆ? ಅಲ್ಲೇರೋ ಗೃಹಲಕ್ಷ್ಮಿಗೆ ಅಂತ ಹತ್ಕೊಡ್ತಾರೆ. ಇವತ್ತು ಭಾಗ್ಯಲಕ್ಷ್ಮಿ ಗೃಹಲಕ್ಷ್ಮಿ ಯಾವ್ದು ಬೇಡ, ಹೆಣ್ಮಕ್ಳಿಗೆ ಬದುಕೋ ಸೌಭಾಗ್ಯ ಬೇಕು. ಆಚೆ ಕಡೆ ಹೋಗಿರತಕ್ಕಂಥ ಹೆಣ್ಮಕ್ಳು ನೆಮ್ಮದಿಯಾಗಿ ಒಳಗಡೆ ಬರ್ಬೇಕು. ಆ ಧೈರ್ಯ ಯಾರಿಗೂ ಇಲ್ಲ, ಇನ್ಕ್ಲೂಡಿಂಗ್ ಯು. ಸದ್ಯ ನನಗೆ ದೇವರ ದಯದಿಂದ ಇನ್ನು ಆ ಭಯ ವಾತಾವರಣದಲ್ಲಿ ಬದುಕುವಂತ ದುಸ್ಥಿತಿ ಬಂದಿಲ್ಲ, ಇನ್ಕ್ಲೂಡಿಂಗ್ ಮೀ ಅಂತ ಹೇಳಿದ್ರೆ ಅದಕ್ಕೆ ನಾನು ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ. ಒಂದು ಕ್ವಿಕ್ ರಿಯಾಕ್ಷನ್ ರಾಜಗೌಡ್ರಿಂದ, ಒಂದು ಕ್ವಿಕ್ ರಿಯಾಕ್ಷನ್. ದುಶ್ಯಾಸನ ಕೂತಿದ್ದಾರೆ ಅಂತ ಅವ್ರು ಹೇಳ್ತಿದ್ದಾರೆ. ಕೃತ್ಯವನ್ನ ಖಂಡಿಸಿರಬಹುದು ಹೈಕೋರ್ಟ್, ಸರ್ಕಾರನೇ ದುಶ್ಯಾಸನ. ಕೀಚಕರು, ದುಶ್ಯಾಸನರು ಎಲ್ಲ ಈ MP ಸಂಸದ ಇದಾರಲ್ಲ, ಎಲ್ಲಿ ಹಾಸನಲ್ಲಿ ನಿಮ್ಮ ಸಹೋದ್ಯೋಗಿ, ಆಮೇಲೆ ಅಲ್ಲಿ ಇದಾರಲ್ಲ ರಮೇಶ್ ಜಾರಕಿಹೊಳಿ ಅಂತ, ಅವ್ರಿಗೆ ಹೇಳ್ಕೊಳ್ಳಿ ನೀವು ದುಶ್ಯಾಸನರು ಕೀಚಕರು ಯಾರ್ಯಾರು ಅಂತ. ನೋಡಿ, ಈ ಪ್ರಕರಣ 2022ರಲ್ಲಿ ಇಡೀ ದೇಶದಲ್ಲಿ ಅತ್ಯಂತ ಹೆಚ್ಚು ಕ್ರೈಮ್ ಆಗಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ. 2022ರಲ್ಲಿ ಯಾರಿದ್ರಿ? ಯಾವ ಅತ್ಯಾಚಾರ ಅಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಬಿಜೆಪಿ ನಾಯಕರಿದ್ರು ಅಂತ, ನಿರ್ಲಜ್ಜ ಬಿಜೆಪಿ ನಾಯಕರಿದ್ರು. ನಟರಾಜ್ ಗೌಡ್ರೆ, ಲೆಟ್ ಮಿ ರಿಮೈಂಡ್, ನಿಮಗೆ ನೆನಪಿರುತ್ತೆ ಬಟ್ ಪಾಪ ಮರ್ತೋಗ್ಬಿಡ್ತೀರಿ. ಲೆಟ್ ಮಿ ರಿಮೈಂಡ್, 1.5 ವರ್ಷ ಆಗ್ತಾ ಬಂತು, ಅವ್ರನ್ನ ಮನೇಲಿ ಕೂರಿಸಿ, ನಿಮ್ಮನ್ನ ಅಧಿಕಾರ ಕೂರಿಸಿ ಜನ. ಅಲ್ಲಿ ಆದ ತಪ್ಪುಗಳು ಇಲ್ಲಿ ಮರುಕಳಿಸಬಾರದು ಅಂತ ಹೇಳಿ ಪ್ರಶ್ನೆ ಕೇಳಕ್ ಬಹಳಷ್ಟಿದೆ. ನಾನು ರಾಜಗೌಡ್ರ ರಿಯಾಕ್ಷನ್ ಕೇಳ್ತೀನಿ. ಈಶ್ವರ್ ಖಂಡ್ರೆ ಅವರಂತೂ ಹೋದ್ರಪ್ಪ. ಈಶ್ವರ್ ಖಂಡ್ರೆ ಅವ್ರು ಹೋಗಿದ್ದೇ ಲೇಟು, 4ನೇ ತಾರೀಕು. ಆದ್ರೆ ಯಾವಾಗ ರಿಪಬ್ಲಿಕ್ ಕನ್ನಡದಲ್ಲಿ ಸತತವಾಗಿ ವರದಿ ಪ್ರಸಾರ ಆಯ್ತು, ಅವಾಗ ಅಲ್ಲಿನ MLA MP ಪೊಲೀಸ್ನ ಹಿರಿಯ ಅಧಿಕಾರಿಗಳು ಎಲ್ಲರೂ ದೌಡಾಯಿಸ್ತಿದ್ದಾರೆ ರಾಜಗೌಡ್ರೆ. ಅಂದ್ರೆ ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರ ಆದ್ಮೇಲೆ ಹೋಗ್ಬೇಕು ಅನ್ನೋದು ಹೊಸ ರೂಲ್ಸ್ ಏನಾರು ನಮಗ್ ಗೊತ್ತಿಲ್ಲಪ್ಪ, ಅಂಥದ್ದೇನಾರು ರೂಲ್ಸ್ ಬಂದಿದೆಯಾ? ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ಮಾತಾಡೋದಾದ್ರೆ
ಸಾಕಷ್ಟು ವಿಚಾರಗಳು ಈಗ ಪೊಲೀಸ್ ನೈತಿಕ ಸ್ಥೈರ್ಯ ಕುಸಿತಾ ಹೋಗ್ತಾ ಇದೆ. ಯಾಕೆಂದರೆ ಈಗ ಮೊನ್ನೆ ಒಬ್ಬರು ಸಬ್ ಇನ್ಸ್ಪೆಕ್ಟರ್ ಆತ್ಮಹತ್ಯೆ ಪ್ರಕರಣ ನೀವು ನೋಡಿದ್ರಿ, ಹಿಂದುಳಿದ ವರ್ಗ. ಇಲ್ಲೇನಾಗ್ತದೆ, ಇವರು ನಾವು ಜಾತ್ಯತೀತವಾಗಿ ಸರ್ಕಾರ ನಡೆಸ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲೂ ಕೂಡ ಜಾತಿ ತರುವಂಥದ್ದು, ಅವ್ರಿಗೆ ಬೇಕಾದಂಥವ್ರಿಗೆ ವಸೂಲಿಬಾಜಿ ನಡೆಸುವಂಥದ್ದು ಈ ಪ್ರಕರಣಗಳಾದಂಥ ಸಂದರ್ಭದಲ್ಲಿ ಹಿಂದೆ ಅಜಯ್ ಕುಮಾರ್ ಸಿಂಗ್ ಅಂತ ಒಬ್ಬರು ಬೆಂಗಳೂರಿನ ಕರ್ನಾಟಕಕ್ಕೆ ಡಿ ಜಿ ಆಗಿದ್ದರು. ಅವರಿದ್ದಂಥ ಸಂದರ್ಭದಲ್ಲಿ ಯಾವುದೇ MLAಗಳ ಮಿನಿಟನ್ನು ಸ್ವೀಕರಿಸ್ತಿರಲಿಲ್ಲ. ಇವತ್ತು ಏನಾಗ್ಬಿಟ್ಟಿದೆ ಅಂದರೆ ಇವರು ರಾಜಕೀಯ ಲಾಭಕ್ಕೋಸ್ಕರ ಯಾವುದೇ ಪಕ್ಷ ಆಗಿರ್ಬೋದು, ಈಗ ನಾವು ಯಾರನ್ನೇ ಬ್ಲೇಮ್ ಮಾಡೋದಕ್ಕಿಂತ ಈ ನೈತಿಕತೆ ಒಟ್ಟು ಸಮಾಜನ ಉಳಿಸೋ ಕಡೆಗೆ ಚಿಂತನೆ ಮಾಡಬೇಕಾಗಿದೆ. ಯಾಕೆಂದರೆ ಇವತ್ತು ಈ ಮನೆ ಹೆಣ್ಮಕ್ಳಿಗಾಗಿದೆ, ನಾಳೆ ಇನ್ನೊಬ್ಬರ ಮನೆ ಹೆಣ್ಮಕ್ಳಿಗಾಗುತ್ತೆ, ಇನ್ನು ಮುಂದೊಂದು ದಿನ ನಮ್ಮ ಮನೆ ಹೆಣ್ಮಕ್ಳಿಗೂ ಆಗುವಂಥ ಪರಿಸ್ಥಿತಿಗಳು ನಿರ್ಮಾಣ ಆಗ್ತದೆ. ಎಲ್ಲರೂ ಇಲ್ಲಿ ಬರೀ ಕಿತ್ತಾಡೋದಕ್ಕಿಂತ ಹೆಚ್ಚಾಗಿ ಸಮಾಜವಾಗಿ ಸಮಾಜದ ಹಿತಚಿಂತನೆ ಮಾಡಬೇಕಾಗಿದೆ. ಇಲ್ಲಿ ನಡೀತಾ ಇರೋಂಥ ಘಟನೆಗಳನ್ನ ಅವಲೋಕಿಸಬೇಕಾಗಿದೆ. ಯಾವ ರೀತಿ ನಡೀತಾ ಇದೆ, ದಲಿತ ಹೆಣ್ಮಗಳನ್ನ ರಸ್ತೆಯಲ್ಲಿ ಬೆತ್ತನೆ ಮಾಡಿದಂಥ ಪ್ರಕರಣ ಆಗಿರ್ಬೋದು. ಇಂಥ ಪ್ರಕರಣಗಳನ್ನ ನಾವು ಕಂಡಾಗ ಪ್ರತಿ ಪಕ್ಷಗಳು ಎಲ್ಲ ಪಕ್ಷಗಳು ಖಂಡಿಸಬೇಕಾಗ್ತದೆ. ಪೊಲೀಸ್ ವ್ಯವಸ್ಥೆಯಲ್ಲಿ ಆಗ್ತಾ ಇರೋಂಥ ಅಡೆತಡೆಗಳನ್ನ ನಿವಾರಿಸಕ್ಕೆ ಎಲ್ಲರೂ ಕೈ ಜೋಡಿಸಿ ನಿಲ್ಬೇಕಾಗ್ತದೆ. ಸೊ ಇಂಥ ಸಂದರ್ಭಗಳಲ್ಲಿ ಪೊಲೀಸರ ನೈತಿಕ ಸ್ಥೈರ್ಯನ ಹೆಚ್ಚಿಸಬೇಕು. ನೀವು ಇಂಥ ಪ್ರಕರಣಗಳು ಬಂದಾಗ ಪೊಲೀಸ್ನವರಿಗೆ ಫ್ರೀ ಹ್ಯಾಂಡ್ ಕೊಡಬೇಕು. ಇದೇ ತರ ಆಂಧ್ರದಲ್ಲಿ ಒಂದು ಪ್ರಕರಣ ನಡೆದಾಗ ಕಮಿಷನರ್ ನಿಂತು ಎನ್ಕೌಂಟರ್ ಮಾಡಿಸಿದ್ರು. ಯಾವಾಗ ಪೊಲೀಸ್ನವ್ರಿಗೆ ನೀವು ಫ್ರೀ ಹ್ಯಾಂಡ್ ಕೊಡ್ತೀರೋ, ನೀವು ರಾಜಕೀಯ ವಿಷಯಗಳನ್ನ ಒಳಗಡೆ ತರದಲ್ಲೇ ಸಮಾಜದ ದ್ಯೋತಕ ಯಾವುದೇ ಮನೆ ಹೆಣ್ಮಕ್ಳಿಗೆ ಪ್ರಾಬ್ಲಮ್ ಆದಾಗೂ, ಈಗ ಒಬ್ಬ MLA ಮನೇನೋ ಮಿನಿಸ್ಟರ್ ಮನೇನೋ ಆಗೋದು ಬೇಡ, ಅಕಸ್ಮಾತ್ ಅವ್ರ ಮನೆಗಳಲ್ಲಿ ಇಂಥ ಪ್ರಕರಣ ನಡೆದಾಗ ಕೂರಕ್ಕಾಗ್ತದಾ? ಅತಿ ಹೆಚ್ಚಿಂದಾಗಿರುತ್ತೆ. ಒಂದ್ಸತಿ ಈಶ್ವರಪ್ಪನವ್ರು ಎಲ್ಲೋ ಒಂದು ಕಡೆ ನಿಮ್ಮ ಮನೇಲಿ ಆಯ್ತಾ ನಮ್ಮ ಮನೇಲಿ ಆಯ್ತಂತ. ಯಾರ ಮನೇಲಾರು ಆಗಲಿ ಪ್ರತಿಯೊಂದು ಜೀವಕ್ಕೂ ಇಲ್ಲಿ ಬೆಲೆ ಇದೆ. ಇದು ಪ್ರಜಾಪ್ರಭುತ್ವ ರಾಷ್ಟ್ರ. ಇಲ್ಲಿ ಪ್ರತಿಯೊಬ್ಬ ಕಟ್ಟ ಕಡೆಯ ವ್ಯಕ್ತಿಗೂ ನ್ಯಾಯ ಸಿಗಬೇಕಾಗಿದೆ. ಈ ನ್ಯಾಯ ಸಿಗೋದ್ರಲ್ಲಿ ಏರುಪೇರಾದಂಥ ಸಂದರ್ಭದಲ್ಲಿ ಈ ಥರ ಸಮಸ್ಯೆಗಳಾಗ್ತದೆ. ಮಿಸ್ಸಿಂಗ್ ಕೇಸ್ಗಳಾದಂಥ ಸಂದರ್ಭದಲ್ಲಿ ಸಾಕಷ್ಟು ಕೇಸ್ಗಳಲ್ಲಿ ಏನಾಗ್ತದೆ, ಪೊಲೀಸ್ನವ್ರನ್ನು ಕೂಡ ನಾವು ಇಲ್ಲಿ ಅವಲೋಕಿಸಬೇಕಾಗತ್ತೆ. ಕೆಲವು ಸತಿ ಏನಾಗಿರುತ್ತೆ, ಅವರೇ ಎಲ್ಲೋ ಆಚೆ ಹೋಗಿರುವಂಥ ಪ್ರಕರಣಗಳಿರ್ತವೆ. ಆದರೆ ಅವ್ರು ಮಾತಾಡುವಾಗ ಯಾರೇ ಆಗಲಿ, ಪೊಲೀಸ್ನವ್ರು ನೋಡಿ ಅವ್ರ ಮನೆಯವ್ರು ಹೋದಾಗ ಎಲ್ಲೋ ಬಾವಿಲ್ ಬಿದ್ದಿರಬೇಕು ಹುಡುಕಿಯಿಂದಾಗ ಅವರ ಮಾನಸಿಕ ಸ್ಥೈರ್ಯ ಎಲ್ಲಿವರೆಗೂ ಬರ್ತದೆ. ಒಬ್ಬ ಬಡವ ಪೊಲೀಸ್ ಸ್ಟೇಷನ್ಗೆ ಹೋದಂತ ಯಾರೇ ಒಬ್ರು ಹೋಗ್ಲಿ, ಒಂದು ಪೊಲೀಸ್ ಸ್ಟೇಷನ್ ಬಾಗಿಲಿಗೆ ಹೋದಾಗ ನೀವು ಅವ್ರಿಗೆ ನ್ಯಾಯ ಕೊಡಬೇಕು. ಇಮಿಡಿಯೇಟ್ ಇಂಥ ಕಂಪ್ಲೇಂಟ್ಗಳು ಬಂದಾಗ ಅವ್ರ ಮೊಬೈಲ್ ಟ್ರ್ಯಾಕ್ ಚೆಕ್ ಮಾಡುವಂಥದ್ದು, ಹುಡ್ಕೋಂಥದ್ದು ಪೊಲೀಸ್ ಡಿಪಾರ್ಟ್ಮೆಂಟ್ಗಾದ್ರೂ ಇಲ್ಲ ನಾವು ಫ್ರೀ ಆಗಿ ನಮ್ಮ ವಿವೇಚನೆಗೆ ತಕ್ಕಂಗೆ ಕಾರ್ಯನಿರ್ವಹಿಸಬಹುದು ಅನ್ನೋ ಧೈರ್ಯ ಹೆಂಗ್ ಬರುತ್ತೆ? ಕ್ಯಾಪ್ಟನ್ ಅರ್ಜುನ್ನ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.